ಅಂತ ಹೇಳ್ಬಿಟ್ಟು ನಮ್ಮ ತಂದೆ ಹೆಸರು ನಾಗರಾಜು. ನಮ್ದು ಮೂಲತಃ ಬಂದ್ಬಿಟ್ಟು ದೊಡ್ಡದಾಳ್ವಟ ಗ್ರಾಮ, ಐಡಿಹಳ್ಳಿ ಹೋಬಳಿ, ಮಧುಗಿರಿ ತಾಲೂಕು ಬರುತ್ತೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಹೊಂದಿರುವ ಹೆಣ್ಣು ಮಕ್ಕಳ ಒಪ್ಪಿಗೆ ಹಾಗೂ ಸಹಿ ಪಡೆಯದೆ ಜಮೀನು ಕ್ರಯ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಮಧುಗಿರಿಯಲ್ಲಿ ಕೇಳಿಬಂದಿದೆ. ಕುಟುಂಬಸ್ಥರ ಪ್ರಕಾರ ಹಿಂದೂ ಉತ್ತರಾಧಿಕಾರ ಕಾಯ್ದೆ 1956ರ ಸೆಕ್ಷನ್ 6ರ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೂ ಸಮಾನ ಹಕ್ಕು ಇದ್ದರೂ ಅವರನ್ನು ಕಡೆಗಣಿಸಿ ವ್ಯವಹಾರ ನಡೆಸಲಾಗಿದೆ ಎನ್ನಲಾಗಿದೆ. ಇದೇ ವೇಳೆ ಖಾಲಿ ಪತ್ರಗಳಿಗೆ ಸಹಿ ಪಡೆದು ದಾಖಲೆಗಳನ್ನು ದುರುಪಯೋಗಪಡಿಸಿಕೊಂಡು ವಂಚನೆ ನಡೆಸಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕು ಎಂದು ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ದಾಖಲೆಗಳ ತಿರುಚಾಟ, ಫೋರ್ಜರಿ ಹಾಗೂ ವಂಚನೆ ನಡೆದಿದೆಯೇ ಎಂಬುದನ್ನು ಭಾರತೀಯ ನ್ಯಾಯ ಸಂಹಿತೆಯ ಸಂಬಂಧಿತ ವಿಧಿಗಳ ಅಡಿಯಲ್ಲಿ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ವಿಜುವಲ್ ಸುದ್ದಿ ವರದಿ ಹರೀಶ್, ಮಧುಗಿರಿ. ನಮ್ಮದು ದೊಡ್ಡದಾಳ್ವಟ ಗ್ರಾಮದಲ್ಲಿ ನಮ್ಮ ಪಿತ್ರಾರ್ಜಿತ ಆಸ್ತಿ ಏನಿದೆ, ಪುಟ್ಟಪ್ಪ ಮತ್ತು ಅವರ ಅಣ್ಣ ತಮ್ಮರಿಗೆ ಸಂಬಂಧಪಟ್ಟಂಗೆ 11 ಎಕರೆ 52/2ನೇ ಸರ್ವೆ ನಂಬರಲ್ಲಿ ನಮ್ಮದು ಹೊಲ ಇತ್ತು. ಈ ಹೊಲನ ನಮ್ಮ ಏನು ಈಗಿರೋಂಥ ನಮ್ಮ ತಂದೆ ತಾಯಿಗಳ ಹೆಸರುಗಳಿಗೆ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲಾಯರು ಭರತ್ ಭೂಷಣ್ ರೆಡ್ಡಿ ಅಂತ ಏನಿದ್ದಾರೆ, ಅವರು ನಮ್ಮ ತಂದೆಗಳು ಯಾರೂ ಎಜುಕೇಷನ್ ತಗೊಂಡಿಲ್ಲ, ಅವ್ರಿಗೆ ಅನಕ್ಷರಸ್ತು ಅಂತ ತಿಳ್ಕೊಂಡು ಅವ್ರ ಹತ್ರ ಕ್ರಯಕ್ಕೆ ಸೈನ್ ಹಾಕಿಸ್ಕೊಂಡು ನಿಮ್ಮ ಹೆಸರುಗಳಿಗೆ ನಾವು ಖಾತೆ ಮಾಡಿಸ್ಕೊಡ್ತೀವಿ ಅಂತ ತಿಳಿಸ್ಬಿಟ್ಟು ಕೋರ್ಟಲ್ಲಿ ಅದೇನೋ ಪ್ರೊಸೀಜರ್ ಮಾಡಿಕೊಂಡು ಯಾವುದೇ ಮೊಮ್ಮಕ್ಕಳನ್ನು ಕೂಡ ಮಾಹಿತಿ ಕೊಟ್ಟಿಲ್ಲ. ನಾವು ಈ 5 ಜನ ಏನು ಅಣ್ಣ ತಮ್ಮದಿರಿದ್ದಾರೆ ಅವ್ರಿಗೆ ಮೊಮ್ಮಕ್ಕಳು 30 ಜನ ಇದ್ದೀವಿ. ಎಲ್ಲರೂ ಕೂಡ ಮೇಜರ್ ಇದ್ದೀವಿ. ನಾವೆಲ್ಲ ನಮ್ಮ ದುಡಿಮೆಗೋಸ್ಕರ ಬೆಂಗಳೂರು ಬೇರೆ ಬೇರೆ ಕಡೆಯಲ್ಲಿ ನಾವು ಕೆಲಸವನ್ನ ಮಾಡಿಕೊಂಡು ಅಲ್ಲೇ ವಾಸವನ್ನ ಮಾಡ್ತಾ ಇದ್ದೀವಿ. ಈಗ ಗ್ರಾಮದಲ್ಲಿ ಯಾರ್ಯಾರು ಇರಿದ್ದಾರೆ ನಮ್ಮ ಹಿರಿಯರು, ಅವ್ರಿಗೆ ಅನಕ್ಷರಸ್ಥರು ಅಂತ ತಿಳ್ಕೊಂಡು ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ಖಾತೆ ಮಾಡಿಸ್ಕೊಡ್ತೀವಿ ಅಂತ ಸುಳ್ಳು ಮೋಸ ಹೇಳ್ಬಿಟ್ಟು ಅವ್ರಿಗೆ ಸೈನ್ ಮಾಡಿಸ್ಕೊಂಡು ಅದನ್ನ ಕ್ರಯ ಮಾಡಿಕೊಂಡು ಈಗ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ. ನಾವು ಒಟ್ಟಾರೆ ನಮ್ಮ ಕುಟುಂಬದವ್ರು ಏನಿದ್ದೀವಿ 5 ಜನ ಅಣ್ಣ ತಮ್ಮದಿರಿಗೆ 50-60 ಜನ ಮೊಮ್ಮಕ್ಕಳಿದ್ದೀವಿ. ನಮಗೆಲ್ಲ ಅನ್ಯಾಯ ಆಗಿದೆ. ನಾವು ಅದರ ಮೇಲೆ ಆಧಾರ ಇಳಿಯೋದು, ನಮಗೆ ಪಿತ್ರಾರ್ಜಿತ ಆಸ್ತಿ ಅಂತ ಇರೋದೇ 11 ಎಕರೆ, ಅದು ಎಲ್ಲ ನಮ್ಮ ಪಾಲ್ ಬರಬೇಕಿತ್ತು. ಅದನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಮ್ಮಾರೆಡ್ಡಿ ಅನ್ನೋರಿಗೆ ಈ ಲಾಯರ್ ಏನಿದ್ದಾರೆ ಭರತ್ ಭೂಷಣ್ ರೆಡ್ಡಿ ಅವರು ರಿಜಿಸ್ಟರ್ ಅನ್ನ ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ನಾವು ಇವತ್ತು ಕೋರ್ಟ್ ಹತ್ರ ಬಂದಿದ್ದೀವಿ. ನಮಗೆ ನ್ಯಾಯನ ಒದಗಿಸ್ಕೊಡ್ಬೇಕು, ನಮ್ಮ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ. ಹಾಗೆ ನಾವು ನ್ಯಾಯಾಧೀಶರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮಧುಗಿರಿ ತಾಲೂಕಿನ ನ್ಯಾಯಾಧೀಶರ ಗಮನಕ್ಕೆ ತರಿ ಅಂತ ನಿಮ್ಮನ್ನ ಕೇಳ್ಕೊತಾ ಇದ್ದೀವಿ. ಏನಂತಂದ್ರೆ ನಮ್ಮ ಕುಟುಂಬದ ವಿರುದ್ಧವಾಗಿ ಏನು ತಿಮ್ಮಾರೆಡ್ಡಿ ರಾಮಾರೆಡ್ಡಿಯನ್ನ ಅಣ್ಣ ತಮ್ಮದಿರು ಸೇರಿಕೊಂಡು ನಮ್ಮ 11 ಎಕರೆನ ಅವ್ರ ಹೆಸರಿಗೆ ಏನು ರಿಜಿಸ್ಟ್ರು ಮಾಡ್ಕೊಂಡಿದ್ದಾರೆ ಅದನ್ನು ದಯಮಾಡಿ ರದ್ದು ಮಾಡಿ ನಮ್ಮ ಮೂಲ ಮಾಲೀಕರು ಏನಿದ್ದಾರೆ ಅವರ ಹೆಸರಿಗೆ ಮಾಡಿಕೊಡ್ಬೇಕು, ನಮ್ಮೆಲ್ಲ ಕುಟುಂಬಸ್ಥರಿಗೆ ನ್ಯಾಯನ ಒದಗಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ನಾಗರಾಜಪ್ಪ, ದೊಡ್ಡದಾಳ್ವಾಟ, 52ನೇ ಸರ್ವೆ ನಂಬರು, 52/2ನೇ ಸರ್ವೆ ನಂಬರ್ನಲ್ಲಿ ನಮಗೆ ಪಿತ್ರಾರ್ಜಿತ ನಮ್ಮ ತಂದೆಯವ್ರದ್ದು ನಮಗೆ ಇದ್ದು ಅಂತಂದು ಹೇಳ್ಬಿಟ್ಟು ಅವರು ಬಂದು ಲಾಯರ್ ನಮ್ಮದು ಖಾಲಿ ಪೇಪರ್ ಮೇಲೆ ಸಹಿ ಮಾಡಿಸ್ಕೊಂಡು ಅವರು ಫೋರ್ಜರಿ ಮಾಡಿಕೊಂಡು ಎಲ್ಲ ಇದು ಮಾಡ್ಕೊಂಡವ್ರೆ. ನಮ್ಗೆ ಏನಾನ ಮಾಡಿ ಮನವಿ ಮಾಡಿ ನಮಗೆ ನ್ಯಾಯ ಮಾಡಬೇಕು ಇವಾಗ ಅಂತ ಕೋರ್ತಾ ಇದ್ದೀವಿ. ಅದೇ ಏನು ಹೇಳವ್ರು, ಅವರು ನಿಮ್ಮ ಹೆಸರಿಗೆ ಖಾತೆ ಪಾಣಿ ಮಾಡಿಕೊಡ್ತೀವಿ, ಖಾತೆ ಪಾಣಿ ನಿಮ್ಮನ್ನ ಹೆಸರನ್ನ ಕುಂಡ್ರಿಸಿ ಆಮೇಲೆ ಬೇಕಾದರೆ ನೀವು ಯಾರಿಗೆ ಬೇಕಾದ್ರೆ ಮಾರ್ಕೋಬೋದು ನೀವು ಅಂತ ಹೇಳಿ ಅವರು ನಮ್ಗೆ ಈ ಥರ ಮಾಡಿದರು. ಖಾಲಿ ಪೇಪರ್ ಮೇಲೆ ಕೈ ಬರ್ಸ್ಕೊಂಡು ಸೈನ್ ಮಾಡಿಸ್ಕೊಂಡು ಎಲ್ಲ ಇದು ಮಾಡಿ ಕಳಿಸ್ಬಿಟ್ರು. ಆಮೇಲೆ ಇವಾಗ ಏನು ಮಾಡವ್ರೆ, ಫೋರ್ಜರಿ ಮಾಡ್ಕೊಂಡು ಅವ್ರ ಹೆಸರಿಗೆ ಅವ್ರು ಮಾಡ್ಕೊಂಡು ಇವಾಗ ನಮ್ಗೇನು ಇಲ್ದಂಗೆ ಮಾಡವ್ರೆ. ಅದಕ್ಕೆ ನೀವು ನಮಗೆ ನ್ಯಾಯ ಮಾಡಿಕೊಡ್ಬೇಕು ಇವಾಗ. ಲಕ್ಷ್ಮೀಪತಿ, ಸರ್ವೆ ನಂಬರ್ 1, ದೊಡ್ಡದಾಳ್ವಾಟ ಗ್ರಾಮ, ಸರ್ವೆ ನಂಬರ್ 52/2ರಲ್ಲಿ ನಮ್ಮ ತಂದೆಯರ ಹತ್ರ ಅವ್ರಿಗೇನು ಗೊತ್ತಿಲ್ಲದ ಸೈನ್ ಹಾಕ್ಸ್ಕೊಬಿಟ್ಟು ಖಾತೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಖಾತೆ ಪಾಣಿ ಕುಂಡಿಸ್ತೀವಿ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ತಗೊಂಡೋಗ್ಬಿಟ್ಟು ಡೈರೆಕ್ಟ್ ರಾಮರೆಡ್ಡಿ ಎಂಬವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ರಾಮರೆಡ್ಡಿ ಎಂಬವ್ರಿಗೆ ಮಾಡಿಬಿಟ್ಟು ತಿಮ್ಮಾರೆಡ್ಡಿ ಅವ್ರಿಗೆ ಮೋತಕದಳ್ಳಿ ಇವ್ರಿಗೆ ಡಿಗ್ರಿ ಕಾಫಿ ಮೇಲೆ ಇವ್ರನ್ನೆಲ್ಲ ಗೊತ್ತಿಲ್ಲ, ಇವ್ರಿಗೆ ಓದು ಬರ ಇಲ್ಲ. ಇವ್ರೇನು ಮಾಡಿಬಿಟ್ಟವ್ರೆ, ಕ್ಲೀನಾಗಿ ಬರ್ಸ್ಕೊಬಿಟ್ಟು ವೈಟ್ ಪೇಪರ್ ಮೇಲೆ ಸೈನ್ ಮಾಡಿಕೊಂಡು ಭರತ್ ಭೂಷಣ್ ರೆಡ್ಡಿ ನಿಮಗೆಲ್ಲ ಇದು ಮಾಡ್ಕೊಡ್ತೀನಿ, ಖಾತಾ ಪಾಣಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ಮುಗಿಸ್ಬಿಟ್ಟು ಹುಲಿಯೂರ್ದುರ್ಗದಲ್ಲಿ ಮಾಡಿದ್ದಾರೆ ಸರ್. ತಗೊಂಡೋಗಿ ಯಾರು ಬರುತ್ತೆ ಸರ್ ರೆಡ್ಡಿ ಕಡೆಯವರು ಭರತ್ ಭೂಷಣ್ ರೆಡ್ಡಿ ಎಂಬವರು ನಮಗೆ ಮೋಸ ಮಾಡಿಬಿಟ್ಟು ಅವ್ರ ಹೆಸರಿಗೆ ಮಾಡಿಸ್ಕೊಟ್ಟು ತಗೊಂಡೋಗ್ಬಿಟ್ಟು ಹುಲಿಯೂರ್ದುರ್ಗದಲ್ಲಿ ಮಾಡಿದ್ದಾರೆ ಸರ್. ಇಲ್ಲಿ ಮಧುಗಿರಿಯಲ್ಲಿ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಗಮನಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟೆ ಮಾಡಿದ್ದಾರೆ ಸರ್. ಅಲ್ಲಿ ಅವರು ಸರ್ ನೋಟಿಸ್ ಗೀಟಿಸ್ ಏನು ಕೊಟ್ಟೇ ಇಲ್ಲ ಸರ್, ನಮ್ಮನ್ನು ಕೇಳೇ ಇಲ್ಲ ಏನೂ. ನ್ಯಾಯ ಕಂಪ್ಲೀಟಾಗಿ ನಮ್ಮ ಹೆಸರಿಗೆ ಇದು ಮಾಡ್ಕೊಂಡು ನ್ಯಾಯಪರವಾಗಿ ಹೋರಾಡಿಬಿಟ್ಟು ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್. ನಮ್ಮ ಹೆಸರು ಮತ್ತೆ ಇದು ಮಾಡಿ ನಮ್ಮ ಹೆಸರು ನಮಗೆ ಖಾತಾ ಪಾಣಿ ಕುಂಡಿಸಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್.